ಹಾಯ್ ಗೈಡ್ಸ್, ಎಲ್ರಿಗೂ ನಮಸ್ತೆ. ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅದ್ಭುತವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಈಗ ಇಳಿದ್ವಿ ಬಸ್ಸಿಂದ ಇಳಿದು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನ ಬರುತ್ತೆ. ಈಗ ಸ್ವಲ್ಪ ಮಳೆ ಬರ್ತಾ ಹೋಗ್ತಾ ಇದೆ. ಮಳೆ ಇಲ್ಲ, ತುಂಬ ಮಳೆ ಇಲ್ಲ, ಬರ್ತಾ ಹೋಗ್ತಾ ಇದೆ. ನಮ್ಮ ಮಗ ಬಂದಿದ್ದಾರೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ 5 ಮಿನಿಟ್ಸ್ ಆಗುತ್ತೆ. ಇದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗುವಾಗ ಫಸ್ಟ್ ನಾವು ಇಲ್ಲಿ ಬಲ್ಮುರಿ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಎಲ್ಲ ಕೊಟ್ಟು ಬಂದ್ವಿ. ಹಾಗೆ ಕೊಲ್ಲೂರು ದೇವಸ್ಥಾನಕ್ಕೆ ಎಂಟ್ರಿ ಆಗಿ ಪೂಜೆ ಎಲ್ಲ ತುಂಬ ಬೇರೆ ಬೇರೆ ಕಡೆ ಜಾಸ್ತಿ ಬರೋದು ಕೊಲ್ಲೂರಿಗೆ ಕೇರಳದವರಿಗೆ ತುಂಬ ಇಷ್ಟವಾದದ್ದು ಊಟ. ಕೊಲ್ಲೂರಿಗೆ ಹತ್ತಿರವಾಗಿರುವಂಥ ದೇವಸ್ಥಾನ ಅದು ಸ್ಟಾರ್ಟಿಂಗೇ ಸಿಗುತ್ತೆ, ಮಾಸ್ತಿಯಮ್ಮ ದೇವಸ್ಥಾನ. ಇಲ್ಲಿಗೆ ಬಂದ್ವಿ. ಇದು ತುಂಬ ಕಾರಣಿಕ ದೇವಸ್ಥಾನ. ಇಲ್ಲಿ ಮಕ್ಕಳ ಆಗ್ತಿದ್ದವರು ಮದುವೆಯಾಗಿ ಮಕ್ಕಳ ಒಂದು ಏನು ಹರಕೆ ಹೊತ್ತಿದ್ರೆ ಖಂಡಿತ. ಪತ್ರೊಡೆ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡುವ ವಿಧಾನ ಹೇಗೆಂದರೆ, ಫಸ್ಟಿಗೆ ನಾವು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ, ಆಮೇಲೆ ಇದಕ್ಕೆ ಮೆಂತ್ಯಕಾಳು, ಉದ್ದಿನಬೇಳೆ, ಧನಿಯಾ ಪೌಡರ್ ಹಾಗೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸಿಮ್ ಉರಿಯಲ್ಲಿ. ಲಾಸ್ಟಿಗೆ ಇದೆಲ್ಲ ಆದಮೇಲೆ ಬೇವಿನ ಸೊಪ್ಪು ಹಾಕಬೇಕು. ಅದು ಹಾಕ್ತೀನಿ ಈಗ. ಸ್ವಲ್ಪ ಅಕ್ಕಿ, ಹಾಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಹುಳಿ ಹಾಕಿದ್ದೀನಿ. ಅದ್ರ ಜೊತೆಗೆ ಆವಾಗಲೇ ಹುರ್ಕೊಂಡಂತಹ ಮೆಣಸು ಮತ್ತು ಕೊತ್ತಂಬರಿ, ಮೆಂತೆ ಹಾಗೆ ಬೇವಿನ ಸೊಪ್ಪನ್ನು ಹಾಕಿ ಈಗ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಎಲ್ಲಲ್ಲಿ ಕಡಿಬೇಕು. ನಾನು ಸಿಸ್ಟರ್ ಮನೇಲಿರೋದ್ರಿಂದ ಮಂಗಳೂರಲ್ಲಿದ್ದೀನಿ, ಹಾಗಾಗಿ ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅದರೊಳಗೆ ಮಸಾಲ ರೆಡಿಯಾಗಿದೆ. ಈಗ ಹಚ್ಚಬೇಕು ಸ್ವಲ್ಪ ಹೊತ್ತಲ್ಲಿ. ಇದನ್ನು ಚೆನ್ನಾಗಿ ಇದನ್ನು ಮೆಲ್ಲ ಕೊಯ್ಕೊಳ್ಬೇಕು. ಕೊಯ್ಕೊಂಡಾದಮೇಲೆ ಇದಕ್ಕೆ ಈಗ ಹಚ್ಚಬೇಕು. ಮಸಾಲ ಮಾಡಿಟ್ಟಿದ್ದೀನಲ್ಲ, ಆ ಮಸಾಲವನ್ನು ಹಚ್ತೀನಿ ನೋಡಿ. ಹಚ್ತಾ ಇದ್ದೀನಿ ನೋಡಿ. ಈ ಥರ ಅಪ್ಲೈ ಮಾಡಬೇಕು. ಈಗ ಚೆನ್ನಾಗಿ ಸ್ಪ್ರೆಡ್ ಆಗುವವರೆಗೂ ಮಸಾಲ ಅಪ್ಲೈ ಮಾಡಿ, ತದನಂತರ ಇನ್ನೊಂದು ಎಲೆಯನ್ನು, ಪತ್ರೊಡೆ ಎಲೆಯನ್ನು ಇದ್ರ ಮೇಲೆ ಇಡಬೇಕು.
ಈಗ ಇನ್ನೊಂದು ಎಲೆನ ಇಡ್ತಾ ಇದ್ದೇನೆ. ಇದ್ರ ಮೇಲೆ ಈ ಥರ ಇಟ್ಟು ಇದನ್ನು ಕೂಡ ಇದೇ ಥರ ಇದಕ್ಕೂ ಕೂಡ ಹೀಗೆ ಮಸಾಲವನ್ನು ಅಪ್ಲೈ ಮಾಡಬೇಕು. ಈ ಥರ ಅಪ್ಲೈ ಮಾಡಿ ಮಾಡ್ತಾ ಇದ್ದೀನಿ ಇದನ್ನು ಅಪ್ಲೈ ಮಾಡಿ ಇದನ್ನು ಮಡಚುವಂತಹ ಕ್ರಮ. ಇದನ್ನು ಮಡಚೋದು ಹೇಗೆಂದರೆ ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಈ ಥರ ಮಡಚಬೇಕು. ಈ ಥರ ಇದನ್ನು ಕಟ್ ಮಾಡಿ ಕೂಡ ಬೇಯಿಸ್ಬೋದು. ಇದನ್ನು ಈ ಥರ ಇಲ್ಲಿ ಕಟ್ ಮಾಡಿ ಸಣ್ಣ ಒಂದು ಇದಿದ್ರೆ ಅದನ್ನು ಈ ಥರ ಕಟ್ ಮಾಡಿ ಬೇಯಿಸುವಂತಹ ಕ್ರಮ ಈ ಥರ ಬರುತ್ತೆ. ಇದನ್ನೀಗ ಬೇಯಿಸುವಂಥದ್ದು. ಅದನ್ನು ಬೇಯಿಸೋದು ಹೇಗೆಂದರೆ ಹೀಗೆ ಮೆಲ್ಲ ಇದ್ರ ಮೇಲೆ ಇಡಬೇಕು. ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ತೀನಿ. ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ತೀನಿ. ಅದು ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಥರ ಬೇಯ್ತಾ ಇದೆ. ಫಿಶ್ ರವಾ ಫ್ರೈ ಮಾಡ್ತಾ ಇದ್ದೀವಿ. ರೆಡಿಯಾಗಿದೆ ಮಸಾಲ ಎಲ್ಲ. ಇದಕ್ಕೆ ಬೇಕಾಗಿರೋ ಮಸಾಲ ಅಚ್ಚಿ ಖಾರದ ಪುಡಿ, ಹಾಗೆ ಸ್ವಲ್ಪ ಹುಳಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಇಷ್ಟು ಹಾಕಿ ಮಾಡುವಂಥದ್ದು. ಆ ಮಸಾಲವನ್ನು ಹಾಗೆ ಕಲಸಿಟ್ಟು ಆಮೇಲೆ ಮ್ಯಾರಿನೇಟ್ ಮಾಡಿ ಆಮೇಲೆ ರವಾದಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ ಮಾಡುವಂಥದ್ದು. ಈಗ ರೆಡಿ ಆಗ್ತಾಯಿದೆ. ಬಾಣಲೆಯಲ್ಲಿ ಎಣ್ಣೆ